ಇಂದಿನ ಈ ಬೃಹಸ್ಪತಿಯ ಧ್ಯಾನಕ್ಕೆ ಪ್ರತಿಯೊಬ್ಬರಿಗೂ ಸುಸ್ವಾಗತ. ನಿಮ್ಮೆಲ್ಲರ ಸಂಪೂರ್ಣ ಶರೀರ ಹೆಚ್ಚಿನ ವಿಶ್ರಾಂತ ಸ್ಥಿತಿಯಲ್ಲಿದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಮ್ಮೆಲ್ಲರ ಸಂಪೂರ್ಣ ದೇಹ, ಮನಸ್ಸು ಮತ್ತು ಆತ್ಮ ಹೆಚ್ಚಿನ ವಿಶ್ರಾಂತ ಸ್ಥಿತಿಯಲ್ಲಿದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಮ್ಮ ಸಪ್ತ ಶರೀರಗಳು ಸಂಪೂರ್ಣವಾದ ವಿಶ್ರಾಂತ ಸ್ಥಿತಿಯಲ್ಲಿವೆ. ನಿಮ್ಮ ಸಪ್ತ ಚಕ್ರಗಳು, ಪಂಚಕೋಶಗಳಲ್ಲಿ ಸಂಪೂರ್ಣವಾದ ವಿಶ್ರಾಂತ ಸ್ಥಿತಿ ಇದೆ. ನಿಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳು, ನಿಮ್ಮ ದೇಹದ ಪ್ರತಿ ಸೆಲ್ಸ್ಗಳಲ್ಲೂ ಸಂಪೂರ್ಣವಾದ ವಿಶ್ರಾಂತ ಸ್ಥಿತಿ ಇದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ರಿಲ್ಯಾಕ್ಸ್. ನಿಮ್ಮ ಎರಡೂ ಪಾದಗಳು ಸಂಪೂರ್ಣವಾದ ವಿಶ್ರಾಂತಿ ಸ್ಥಿತಿಯಲ್ಲಿದೆ. ನಿಮ್ಮ ಎರಡೂ ಪಾದಗಳಲ್ಲಿ ಡಿವೈನ್ ಗೋಲ್ಡನ್ ಲೈಟ್ ಎನರ್ಜಿ ಸಂಪೂರ್ಣವಾಗಿ ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ರಿಲ್ಯಾಕ್ಸ್. ನಿಮ್ಮ ಎರಡೂ ಪಾದಗಳಲ್ಲಿರುವಂತಹ ಆಕ್ಯುಪ್ರೆಷರ್ ಪಾಯಿಂಟ್ಸ್ಗಳು ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್, ನಿಮ್ಮ ಎರಡೂ ಮಂಡಚಿಪ್ಪುಗಳು ಸಂಪೂರ್ಣವಾದ ವಿಶ್ರಾಂತ ಸ್ಥಿತಿಯಲ್ಲಿದೆ. ನಿಮ್ಮ ಎರಡೂ ಮಂಡಚಿಪ್ಪುಗಳಲ್ಲಿ ಡಿವೈನ್ ಗೋಲ್ಡನ್ ಲೈಟ್ ಎನರ್ಜಿ ಸಮೃದ್ಧಿಯಾಗಿ ಪ್ರಜ್ವಲಿಸ್ತಾ ಇದೆ. ನಿಮ್ಮ ಎರಡೂ ಕಾಲುಗಳು ಸಂಪೂರ್ಣವಾದ ವಿಶ್ರಾಂತಿ ಸ್ಥಿತಿಯಲ್ಲಿದೆ. ನಿಮ್ಮ ಎರಡೂ ಕಾಲುಗಳಲ್ಲಿ ಡಿವೈನ್ ಗೋಲ್ಡನ್ ಲೈಟ್ ಎನರ್ಜಿ ಹೆಚ್ಚು ಹೆಚ್ಚು ಪ್ರಜ್ವಲಿಸ್ತಾ ಇದೆ. ನಿಮ್ಮ ಹೊಟ್ಟೆಯ ಭಾಗ ಸಂಪೂರ್ಣವಾದ ವಿಶ್ರಾಂತ ಸ್ಥಿತಿಯಲ್ಲಿದೆ. ರಿಲ್ಯಾಕ್ಸ್, ನಿಮ್ಮ ಹೊಟ್ಟೆಯ ಭಾಗದಲ್ಲಿ ಡಿವೈನ್ ಗೋಲ್ಡನ್ ಎನರ್ಜಿ ಸಂಪೂರ್ಣವಾಗಿ ಪ್ರಜ್ವಲಿಸ್ತಾ ಇದೆ. ಹೊಟ್ಟೆಯ ಭಾಗದಲ್ಲಿರುವಂತಹ ಎಲ್ಲ ಆರೋಗ್ಯದ ಸಮಸ್ಯೆಗಳು ಸಂಪೂರ್ಣವಾಗಿ ಹೊರಹೋಗ್ತಾ ಇದೆ. ರಿಲ್ಯಾಕ್ಸ್, ನಿಮ್ಮ ಎದೆ ಭಾಗದಲ್ಲಿ ಮತ್ತು ಹೃದಯ ಭಾಗದಲ್ಲಿ ಸಂಪೂರ್ಣವಾದ ವಿಶ್ರಾಂತ ಸ್ಥಿತಿ ಇದೆ. ಡಿವೈನ್ ಗೋಲ್ಡನ್ ಲೈಟ್ ಎನರ್ಜಿ ನಿಮ್ಮ ಎದೆಯ ಭಾಗ ಮತ್ತು ಹೃದಯ ಭಾಗದಲ್ಲಿ ಸಂಪೂರ್ಣವಾಗಿ ಪ್ರಜ್ವಲಿಸ್ತಾ ಇದೆ. ರಿಲ್ಯಾಕ್ಸ್. ನಿಮ್ಮ ಗಂಟಲಿನ ಭಾಗ ಸಂಪೂರ್ಣವಾದ ವಿಶ್ರಾಂತಿ ಸ್ಥಿತಿಯಲ್ಲಿದೆ. ನಿಮ್ಮ ಗಂಟಲಿನ ಭಾಗದಲ್ಲಿ ಡಿವೈನ್ ಗೋಲ್ಡನ್ ಲೈಟ್ ಎನರ್ಜಿ ಸಂಪೂರ್ಣವಾಗಿ ಪ್ರಜ್ವಲಿಸ್ತಾ ಇದೆ. ವಾಕ್ಸ್ಥಿತಿ ಹಾಗೂ ವಾಕ್ಶುದ್ಧಿಯ ಯೋಗ ಪ್ರತಿಯೊಬ್ಬರಿಗೂ ಲಭಿಸ್ತಾ ಇದೆ. ರಿಲ್ಯಾಕ್ಸ್,
ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಮ್ಮ ಎರಡೂ ಕೈಗಳಲ್ಲಿ ಡಿವೈನ್ ಗೋಲ್ಡನ್ ಲೈಟ್ ಎನರ್ಜಿ ಸಂಪೂರ್ಣವಾಗಿ ಪ್ರಜ್ವಲಿಸ್ತಾ ಇದೆ. ನಿಮ್ಮ ಎರಡೂ ಹಸ್ತಗಳನ್ನ ಓಪನ್ ಅಪ್ ಮಾಡ್ತಾ ಇದ್ದೀರಾ. ಡಿವೈನ್ ಗೋಲ್ಡನ್ ಲೈಟ್ ಎನರ್ಜಿ ನಿಮ್ಮ ಎರಡೂ ಹಸ್ತಗಳಲ್ಲಿ ಸಂಪೂರ್ಣವಾಗಿ ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್. ನಿಮ್ಮ ಎರಡು ಹಸ್ತಗಳಲ್ಲಿರುವಂತಹ ರೇಖೆಗಳಿಂದ ಅದೃಷ್ಟ ರೇಖೆಗಳಾಗಿ ಬದಲಾಗ್ತಾ ಇದೆ. ನಿಮ್ಮ ಎರಡು ಹಸ್ತಗಳನ್ನ ಓಪನ್ ಅಪ್ ಮಾಡಿದ್ದೀರಾ. ನಾವು ಉನ್ನತ ಲೋಕದ ಎಲ್ಲ ದೇವಾನುದೇವತೆಗಳಿಗೆ ಪ್ರೇಯರ್ ಮಾಡ್ತಾ ಇದ್ದೀವಿ. ಉನ್ನತ ಲೋಕದಲ್ಲಿರುವಂತಹ ಅಥವಾ ಹೈಯರ್ ಡೈಮೆನ್ಷನ್ ಅಲ್ಲಿರುವಂತಹ ಎಲ್ಲ ದೇವಾನುದೇವತೆಗಳು, ಋಷಿ ಮುನಿಗಳು, ಸಪ್ತ ಋಷಿಗಳು, ಗುರು ಪರಂಪರೆಯಲ್ಲಿರುವಂತಹ ಎಲ್ಲ ಗುರುಗಳು, ಸಾಧಕರು, ಆಧ್ಯಾತ್ಮ ಮಾರ್ಗದರ್ಶಕರು, ಪ್ರತಿಯೊಬ್ಬರ ಶಕ್ತಿಯನ್ನು ನಾವೀಗ ಸ್ವೀಕಾರ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ತಮ್ಮ ದೈವಿಕ ಶಕ್ತಿಯನ್ನು ನಿಮ್ಮೆಲ್ಲರಿಗೂ ನೀಡ್ತಾ ಇದ್ದಾರೆ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಉನ್ನತ ಲೋಕದಲ್ಲಿರುವಂತಹ ಅಪರಿಮಿತವಾದ ದೈವಿಕ ಶಕ್ತಿಯನ್ನು ಪ್ರತಿಯೊಬ್ಬರು ಸ್ವೀಕಾರ ಮಾಡ್ತಾ ಇದ್ದೀರಾ. ಉನ್ನತ ಲೋಕದಲ್ಲಿರುವಂತಹ ಎಲ್ಲ ಹೆಸರಿನ ಮಾಸಸ್ಗಳು, ದೇವಾನ ದೇವತೆಗಳ ದೈವಿಕ ಶಕ್ತಿ ಪ್ರತಿಯೊಬ್ಬರ ದೇಹದಲ್ಲಿ ಪ್ರಜ್ವಲಿಸ್ತಾ ಇದೆ. ರಿಲ್ಯಾಕ್ಸ್. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಉನ್ನತ ಲೋಕದ ಅಪರಿಮಿತವಾದ ದೈವಿಕ ಶಕ್ತಿಯನ್ನು ಪ್ರತಿಯೊಬ್ಬರು ಸ್ವೀಕಾರ ಮಾಡ್ತಾ ಇದ್ದೀರಾ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ರಿಲ್ಯಾಕ್ಸ್. ರಿಲ್ಯಾಕ್ಸ್. ನಿಮ್ಮ ದೇಹದಲ್ಲಿರುವಂತಹ 26 ರೇಖಿ ಎನರ್ಜಿ ಪಾಯಿಂಟ್ಸ್ಗಳಲ್ಲಿ ಡಿವೈನ್ ಗೋಲ್ಡನ್ ಲೈಟ್ ಎನರ್ಜಿ ಸಮೃದ್ಧಿಯಾಗಿ ಪ್ರಜ್ವಲಿಸ್ತಾ ಇದೆ. ರಿಲ್ಯಾಕ್ಸ್. ನಿಮ್ಮ ಎರಡು ಕಿವಿಗಳಲ್ಲಿ ಹಾಗೂ ನಿಮ್ಮ ಮುಖದ ಭಾಗದಲ್ಲಿ ಡಿವೈನ್ ಗೋಲ್ಡನ್ ಲೈಟ್ ಎನರ್ಜಿ ಹೆಚ್ಚು ಹೆಚ್ಚು ಪ್ರಜ್ವಲಿಸ್ತಾ ಇದೆ. ನಿಮ್ಮ ಲೆಫ್ಟ್ ಸೈಡ್ ಹಾಗೂ ರೈಟ್ ಸೈಡ್ ಬ್ರೈನ್ ನಲ್ಲಿ ಡಿವೈನ್ ಗೋಲ್ಡನ್ ಲೈಟ್ ಎನರ್ಜಿ ಹೆಚ್ಚು ಹೆಚ್ಚು ಪ್ರಜ್ವಲಿಸ್ತಾ ಇದೆ. ರಿಲ್ಯಾಕ್ಸ್. ನಿಮ್ಮ ಸಂಪೂರ್ಣ ಶರೀರ ಚಿನ್ನದ ಬೆಳಕಿನಿಂದ ಅದ್ಭುತವಾಗಿ ಪ್ರಜ್ವಲಿಸ್ತಾ ಇದೆ. ನಿಮ್ಮೆಲ್ಲರ ಸಂಪೂರ್ಣ ಶರೀರ ಡಿವೈನ್ ಗೋಲ್ಡನ್ ಲೈಟ್ ಎನರ್ಜಿಯಿಂದ ಅದ್ಭುತವಾಗಿ ಪ್ರಜ್ವಲಿಸ್ತಾ ಇದೆ. ನಿಮ್ಮ ಪ್ರತಿ ಉಸಿರಿನಲ್ಲೂ ಡಿವೈನ್ ಗೋಲ್ಡನ್ ಲೈಟ್ ಎನರ್ಜಿ ಅತ್ಯದ್ಭುತವಾಗಿ ಪ್ರಜ್ವಲಿಸ್ತಾ ಇದೆ. ರಿಲ್ಯಾಕ್ಸ್. ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಾನ್ 10 1 ಕೌಂಟ್ ಬರುವಾಗ ನೀವು ಒಂದು ನವಗ್ರಹದ ದೇವಸ್ಥಾನದಲ್ಲಿ ಇರ್ತೀರಾ. ಗುರುಗ್ರಹದ ಆರಾಧನೆಗಾಗಿ ನೀವು ಹೂವನ್ನು ತಗೊಂಡಿದ್ದೀರಾ. ಸೇವಂತಿಗೆ, ಹಳದಿ ಬಣ್ಣದ ಸೇವಂತಿಗೆ ಹೂಗಳನ್ನ ತಗೊಂಡಿದ್ದೀರಾ. 108 ನೆನೆಸಿದ ಕಡಲೆಕಾಳಿನ ಒಂದು ಹಾರವನ್ನು ಮಾಡಿದ್ದೀರಾ. ನೈವೇದ್ಯಕ್ಕಾಗಿ ಹಳದಿ ಬಣ್ಣದ ಸಿಹಿ ತಿನಸನ್ನ ಮಾಡಿದ್ದೀರಾ. ಇಷ್ಟೆಲ್ಲ ತಗೊಂಡು ನಾವು ನವಗ್ರಹಗಳ
ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಹೋಗೋಣ. 10, 9, 8, 7, 6, 5, 4, 3, 2, S1 ರಿಲ್ಯಾಕ್ಸ್. ನೀವೀಗ ಪ್ರತಿಯೊಬ್ಬರು ಒಂದು ನವಗ್ರಹದ ದೇವಸ್ಥಾನದಲ್ಲಿದ್ದೀರಾ. ನವಗ್ರಹಗಳ ಮುಂದಿದ್ದೀರಾ. ಅಲ್ಲಿ ಗುರುಗ್ರಹವನ್ನು ಹುಡುಕ್ತಾ ಇದ್ದೀರಾ. ಹಳದಿ ಬಣ್ಣದ ರೇಷ್ಮೆ ವಸ್ತ್ರದಿಂದ ಗುರುಗ್ರಹವನ್ನು ಅಲಂಕರಿಸಿದ್ದಾರೆ. ಹಳದಿ ಬಣ್ಣದ ಹಾರವನ್ನು ಗುರುಗ್ರಹರಿಗೆ ಹಾಕಿದ್ದಾರೆ. 2 ದೀಪಗಳನ್ನ ಹಚ್ಚುತ್ತಾ ಇದ್ದೀರಾ ಗುರುಗ್ರಹರ ಮುಂದೆ. 2 ಹಳದಿ ಬಣ್ಣದ ದೀಪಗಳನ್ನ ಹಚ್ಚುತ್ತಾ ಇದ್ದೀರಾ. ಪರಿಶುದ್ಧವಾದ ದೇಸಿ ಹಸುವಿನ ತುಪ್ಪವನ್ನು ಹಾಕ್ತಾ ಇದ್ದೀರಾ ದೀಪಕ್ಕೆ. ಷೋಡಶೋಪಚಾರಗಳಿಂದ ವಿಭೂತಿ, ಅರಿಶಿನ, ಗಂಧ, ಕುಂಕುಮ ಇವುಗಳಿಂದ ಎಲ್ಲ ಗುರುಗ್ರಹವನ್ನು ಹಳದಿ ಬಣ್ಣದ ಹೂಗಳನ್ನ ಉಪಯೋಗಿಸಿ ಗುರುಗ್ರಹರನ್ನ ಪೂಜಿಸ್ತಾ ಇದ್ದೀರಾ. ಬಾಹ್ಯ ಪೂಜೆಗಿಂತ ಆಂತರಿಕ ಪೂಜೆ ಶ್ರೇಷ್ಠ. ಯಾರಿಗೆ ಹೋಗಿ ನವಗ್ರಹರನ್ನ ದರ್ಶನ ಮಾಡೋಕ್ಕಾಗಲ್ವೋ, ನೀವು ಮನಸ್ಸಿನಲ್ಲೇ ಈ ತರ ನವಗ್ರಹರಿಗೆ ಅರ್ಚಿಸಿ ಪೂಜಿಸಿ ಅವರ ಆಶೀರ್ವಾದವನ್ನ ಪಡ್ಕೊಳ್ಳಿ ನಾಳಿನ ದಿನ. ರಿಲ್ಯಾಕ್ಸ್. ಹಳದಿ ಬಣ್ಣದ ಹೂವಿನ ಹಾರವನ್ನು ಹಾಕ್ತಾ ಇದ್ದೀರಾ. ದೇವರಿಗೆ ನೀವು ಮಾಡಿದಂತಹ ನೆನೆಸಿದ ಕಡಲೆಕಾಳಿನ ಹಾರವನ್ನ ಗುರುಗ್ರಹರಿಗೆ ಸಮರ್ಪಣೆ ಮಾಡ್ತಿದ್ದೀರಾ, ಸಮರ್ಪಿಸ್ತಿದ್ದೀರಾ. ನೈವೇದ್ಯವನ್ನ ಸಮರ್ಪಿಸ್ತಾ ಇದ್ದೀರಾ ಗುರುಗ್ರಹರಿಗೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಗೃಹಗ್ರಹದಿಂದ ಸಂಪೂರ್ಣವಾಗಿ ಆಶೀರ್ವಾದವನ್ನು ಪಡ್ಕೊಂಡ್ರಿ. ಗುರುಗ್ರಹದ ವಿಗ್ರಹದಿಂದ ಒಂದು ಚಿನ್ನದ ಬೆಳಕು ಹೊರಹೊಮ್ಮಿ ಬರ್ತಾ ಇದೆ. ಗುರುಗ್ರಹರ ಮುಂದೆ ನಿಂತಿದ್ದೀರಾ. ಗುರುಗ್ರಹರ ಮಧ್ಯಭಾಗ ಗುರುಗ್ರಹರ ಆತ್ಮದಿಂದ ಚಿನ್ನದ ಬೆಳಕು ಹೊರಹೊಮ್ಮಿ ಬರ್ತಾ ಇದೆ. ಚಿನ್ನದ ಬೆಳಕು ಗುರುಗ್ರಹರ ಒಂದು ದೈವಿಕ ಶಕ್ತಿ ನಿಮ್ಮಲ್ಲಿ ಆತ್ಮದಲ್ಲಿ ಆಕ್ಟಿವೇಟ್ ಆಗ್ತಾ ಇದೆ. ಪ್ರತಿಯೊಬ್ಬರ ಆತ್ಮದಲ್ಲಿ ಗುರುಗ್ರಹದಿಂದ ಬಂದಂತಹ ದೈವಿಕ ಶಕ್ತಿ ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಗುರುಗ್ರಹರಿಂದ ಅದ್ಭುತವಾದ ಶಕ್ತಿನ ಪಡ್ಕೊಂಡ್ರೆ ನಿಮ್ಮೆಲ್ಲರ ಸಂಪೂರ್ಣ ಶರೀರದಲ್ಲಿ ಗ್ರಹರಿಂದ ಬಂದಂತಹ ದೈವಿಕ ಶಕ್ತಿ ಸಂಪೂರ್ಣವಾಗಿ ಆಕ್ಟಿವೇಟ್ ಆಗ್ತಾ ಇದೆ. ಡಿವೈನ್ ಗೋಲ್ಡನ್ ಲೈಟ್ ಎನರ್ಜಿ, ಗುರುಗ್ರಹದಿಂದ ಬಂದಂತಹ ಅಪರಿಮಿತವಾದ ದೈವಿಕ ಶಕ್ತಿ ಗೋಲ್ಡನ್ ಲೈಟ್ ಎನರ್ಜಿ ನಿಮ್ಮ ಸಂಪೂರ್ಣ ಶರೀರದಲ್ಲಿ ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್, 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 ರಿಲ್ಯಾಕ್ಸ್. ರಿಲ್ಯಾಕ್ಸ್.
ಅಲ್ಲಿರುವಂತಹ ಭಕ್ತಾದಿಗಳಿಗೆ ಹಾಗೂ ಕಷ್ಟದಲ್ಲಿರುವವರಿಗೆ ಬೇಳೆನ ದಾನ ಮಾಡ್ತಾ ಇದ್ದೀರಾ, ಬೆಲ್ಲವನ್ನ ದಾನ ಮಾಡ್ತಾ ಇದ್ದೀರಾ, ಹಳದಿ ಬಣ್ಣದ ಲಡ್ಡುವನ್ನು ಎಲ್ಲರಿಗೂ ವಿತರಿಸ್ತಾ ಇದ್ದೀರಾ, ದೇವಸ್ಥಾನಕ್ಕೆ ಅರಿಶಿನವನ್ನು ನೀಡ್ತಾ ಇದ್ದೀರಾ, ಅರಿಶಿನ ಕುಂಕುಮ ಎರಡನ್ನೂ ನೀಡ್ತಾ ಇದ್ದೀರಾ ದೇವಸ್ಥಾನಕ್ಕೆ. ದೇವಸ್ಥಾನದ ಅರ್ಚಕರಿಗೆ ಅರಿಶಿನ ಕುಂಕುಮವನ್ನು ಸಮರ್ಪಿಸ್ತಾ ಇದ್ದೀರಾ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಎಸ್, ರಿಲ್ಯಾಕ್ಸ್. ಇದಾದ ನಂತರ ನಾವು ಗುರುಗ್ರಹಕ್ಕೆ ಕನೆಕ್ಟ್ ಆಗ್ತಾ ಹೋಗೋಣ. ಪ್ರತಿಯೊಂದು ಗ್ರಹಗಳಲ್ಲಿ ಒಂದು ಆಧ್ಯಾತ್ಮಿಕ ಸಾಧನೆ ಮಾಡ್ತಿದ್ದ ಜೀವಗಳು ವಾಸಿಸ್ತಾ ಇದ್ದಾರೆ. ಈಗ ನಾನ್ 10 1 ಕೌಂಟ್ ಬರುವಾಗ ಪ್ರತಿಯೊಬ್ಬರು ಗುರು ಗ್ರಹದಲ್ಲಿ ಇರ್ತೀರ. 10, 9, 8, 7, 6, 5, 4, 3, 2, S1 ರಿಲ್ಯಾಕ್ಸ್. ಪ್ರತಿಯೊಬ್ಬರು ಗುರು ಗ್ರಹದಲ್ಲಿ ಇದ್ದೀರಾ. ಗುರು ಅಂದ್ರೆ ನಮ್ಗೆ ಜ್ಞಾನವನ್ನ ಕೊಡುವಂತ ಒಂದು ಶಕ್ತಿ. ಗುರುಗ್ರಹದಲ್ಲಿ ನಿಮ್ಮ ಪ್ರಯಾಣವನ್ನು ಮುಂದುವರಿಸ್ತಾ ಸಾಗ್ತಾ ಇದ್ದೀರಾ. ಇಲ್ಲೆಡೆ ಸಾಕಷ್ಟು ಪಿರಮಿಡ್ಗಳಿದೆ. ಪ್ರತಿಯೊಂದು ಪಿರಮಿಡ್ ಕೆಳಗಡೆ ಹೊಕ್ಕೂತು ಬಂದು ಸಾಕಷ್ಟು ಜ್ಞಾನವನ್ನು ಸ್ವೀಕಾರ ಮಾಡ್ತಾ ಇದ್ದೀರಾ. ಹಾಗೆ ಮುಂದುವರಿತಾ ಸಾಗ್ತಾ ಇದ್ದೀರಾ. ಗುರುಗ್ರಹದ ಒಳಗೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಮುಂದುವರಿತಾ ಸಾಗ್ತಾ ಇದ್ದೀರಾ. ನೀವು ನಡೀತಾ ಇರುವಂತಹ ದಾರಿಯಲ್ಲಿ 4 ವೇದಗಳನ್ನ ಒಂದು ಕಡೆ ಜೋಡಿಸಿಟ್ಟಿದ್ದಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. 4 ವೇದಗಳಿದೆ. 4 ವೇದಗಳ ಮುಂದೆ ಹೋಗಿ ನಿಲ್ತಾ ಇದ್ದೀರಾ. 4 ವೇದಗಳಿಗೆ ಕೈ ಮುಗಿತಾ ಪ್ರಾರ್ಥನೆ ಸಲ್ಲಿಸ್ತಾ ಕಣ್ಗಳನ್ನ ಮುಚ್ಚಿ ನಿಲ್ತಾ ಇದ್ದೀರಾ. ನಾಲ್ಕು ವೇದಗಳಿಂದ ಒಂದು ದೈವಿಕ ಶಕ್ತಿ ನಿಮ್ಮೊಳಗೆ ಬಂದು ಆಕ್ಟಿವೇಟ್ ಆಗ್ತಾ ಇದೆ. 4 ವೇದಗಳಲ್ಲಿ ಬ್ರಹ್ಮಾಂಡವೇ ಅಡಗಿದೆ. ಬ್ರಹ್ಮಾಂಡದಲ್ಲಿರುವಂತಹ ಸಂಪೂರ್ಣವಾದ ಜ್ಞಾನ 4 ವೇದಗಳಲ್ಲಿದೆ. ಆ 4 ವೇದಗಳಲ್ಲಿರುವಂತಹ ಸಂಪೂರ್ಣವಾದ ಜ್ಞಾನವನ್ನ ನೀವೀಗ ಸ್ವೀಕಾರ ಮಾಡ್ತಾ ಇದ್ದೀರಾ. ನಾಲ್ಕು ವೇದಗಳ ಅಪೂರ್ವವಾದ ಜ್ಞಾನವನ್ನ ಪ್ರತಿಯೊಬ್ಬರು ಸ್ವೀಕಾರ ಮಾಡ್ತಾ ಇದ್ದೀರಾ. 4 ವೇದಗಳಿಂದ ಡಿವೈನ್ ಗೋಲ್ಡನ್ ಲೈಟ್ ಎನರ್ಜಿ ಪ್ರತಿಯೊಬ್ಬರಲ್ಲಿ ಆಕ್ಟಿವೇಟ್ ಆಗ್ತಾ ಇದೆ. ನಿಮ್ಮೆಲ್ಲರ ಆತ್ಮ 4 ವೇದಗಳಲ್ಲಿರುವಂತಹ ಅಪರಿಮಿತವಾದ ಜ್ಞಾನವನ್ನ ಸ್ವೀಕಾರ ಮಾಡ್ತಾ ಇದೆ. ರಿಲ್ಯಾಕ್ಸ್. ಹಾಗೆ ಮುಂದೆ ಮುಂದೆ ಸಾಗ್ತಾ ಇದ್ದೀರಾ. ನಾಲ್ಕು ವೇದಗಳಲ್ಲಿರುವಂತಹ ಅಭೂತಪೂರ್ವವಾದ ಜ್ಞಾನವನ್ನು ಸ್ವೀಕಾರ ಮಾಡಿದ್ರೆ ರಿಲ್ಯಾಕ್ಸ್. ಒಂದು ಆಧ್ಯಾತ್ಮ ಸಾಧನೆ ಜೀವನದಲ್ಲಿ ಮುಖ್ಯ. ಒಂದು ಗುರುವಿನ ಅನುಗ್ರಹ ಬೇಕೇ ಬೇಕು. ಗುರುವಿನ ಅನುಗ್ರಹದಿಂದ ನಾವು ಹೆಚ್ಚಿನ ಒಂದು ಆಧ್ಯಾತ್ಮ ಸಾಧನೆ ನಾವು ಮಾಡ್ತಾ ಹೋಗ್ತೀವಿ. ನಿಮ್ಮ ಒಂದು ನೆಚ್ಚಿನ ಆಧ್ಯಾತ್ಮದ ಗುರುಗಳು, ನೀವು ಯಾರನ್ನ ಗುರು ಅಂತ ಒಂದು ಫಾಲೋ ಮಾಡ್ತಾ ಇದ್ರೆ ಅಥವಾ ಶ್ರೀ ಗುರು ರಾಘವೇಂದ್ರ ರಾಯರ್ ಇರ್ಬೋದು, ನೀವು ನಂಬಿರುವಂತಹ ಒಂದು ಗುರುಗಳು ನಿಮ್ಮ ಮುಂದಿದ್ದಾರೆ.
ಆ ಗುರುಗಳ ಒಂದು ದರ್ಶನವನ್ನ ಮಾಡ್ತಾ ಇದ್ದೀರಾ? ಯಾವಾಗ ಸದ್ಗುರುವಿನ ಒಂದು ಕೃಪೆ, ಅವರ ಆಶೀರ್ವಾದ, ಅವರ ಬ್ಲೆಸ್ಸಿಂಗ್ ಸಿಗುತ್ತಾ, ನಿಮ್ಮ ಬರ್ತ್ ಚಾರ್ಟ್ ಅಲ್ಲಿ ಆ ಗುರುಗ್ರಹ ಹೆಚ್ಚು ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ನಿಮ್ಮ ಗುರುವಿನ ಪಾದವನ್ನ ಪೂಜಿಸ್ತಾ ಇದ್ದೀರಾ? ನಿಮ್ಮ ಗುರುವಿನ ಪಾದಕ್ಕೆ ವಿಭೂತಿ, ಬಿಲ್ವಪತ್ರೆಗಳು, ಅರಿಶಿನ ಕುಂಕುಮ, ಷೋಡಶೋಪಚಾರಗಳಿಂದ ಗುರುವಿನ ಪಾದವನ್ನ ಪೂಜಿಸ್ತಾ ಇದ್ದೀರಾ? ಯಾವಾಗ ಗುರುವಿನ ಕೃಪಾದೃಷ್ಟಿ ನಮ್ಮ ಮೇಲೆ ಬೀಳುತ್ತೋ, ನಮ್ಮ ಎಲ್ಲ ಜನ್ಮ ಜನ್ಮಾಂತದ ಪಾಪ ಕರ್ಮಗಳನ್ನ ನಾವು ಕಳ್ಕೋಬಹುದು. ಹಾಗೆ ಗುರುವಿನ ಸೇವೆಯನ್ನ ಮಾಡ್ತಾ ಇದ್ದೀರಾ? ಗುರು ತನ್ನ ಸಂಪೂರ್ಣ ಜ್ಞಾನವನ್ನು ನಿಮ್ಗೆ ದಾರ ಎರಿತಾ ಇದ್ದಾರೆ. ನೀವು ನಂಬಿರುವಂತಹ ನಿಮ್ಮ ಆರಾಧ್ಯ ದೈವ, ನಿಮ್ಮ ಗುರುಗಳು ತಮ್ಮ ಎರಡು ಹಸ್ತಗಳನ್ನ ನಿಮ್ಮ ತಲೆಯ ಮೇಲಿಟ್ಟು ಜ್ಞಾನವನ್ನ ಬೋಧನೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ನಿಮ್ಮ ಗುರುವಿಂದ ಬಂದಂತಹ ಜ್ಞಾನವನ್ನು ಸ್ವೀಕಾರ ಮಾಡ್ತಾ ಇದ್ದೀರಾ? ಗುರುಗಳ ತಮ್ಮ ಎರಡು ಹಸ್ತಗಳನ್ನ ನಿಮ್ಮ ತಲೆ ಮೇಲೆ ಇಟ್ಟಿದ್ದಾರೆ. ಸಂಪೂರ್ಣ ಜ್ಞಾನವನ್ನ ದಾರ ಎರಿತಾ ಇದ್ದಾರೆ ಪ್ರತಿಯೊಬ್ಬರಿಗೂ. ಆ ಜ್ಞಾನವನ್ನ ಪ್ರತಿಯೊಬ್ಬರು ಸ್ವೀಕಾರ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಗುರುವಿನ ಕೃಪಾಶೀರ್ವಾದವನ್ನು ಸ್ವೀಕಾರ ಮಾಡ್ತಾ ಇದ್ದೀರಾ. ಆ ಎನರ್ಜಿ ನಿಮ್ಮಲ್ಲಿ ಫೀಲ್ ಆಗ್ತಾ ಇದೆ. ನಿಮ್ಮ ಸಂಪೂರ್ಣ ಶರೀರದಲ್ಲಿ ವೈಬ್ರೇಷನ್ ಆಕ್ಟಿವೇಟ್ ಆಗ್ತಾ ಇದೆ. ಈ ಸಮಯದಲ್ಲಿ ಯೂನಿವರ್ಸ್ಗೆ ನಾವು ಪ್ರೇ ಮಾಡ್ತಾ ಇದೀವಿ. ನಿಮ್ಮ ಇಷ್ಟಾರ್ಥಗಳು, ಏನೇನು ಇಷ್ಟಾರ್ಥಗಳಿದೆಯೋ ಆ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸ್ಲಿ. 555. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಗುರುವಿನ ಸಂಪೂರ್ಣವಾದ ಆಶೀರ್ವಾದವನ್ನು ಪಡ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡ್ಬೇಕಂತ ಇರುತ್ತೆ. ಅಂತ ಒಂದು ಕ್ಷೇತ್ರದ ಮೇಲೆ ಈಗ ಫೋಕಸ್ ಮಾಡ್ತಾ ಹೋಗಿ. ಈಗ ಆಸ್ಟ್ರಾಲಜಿಸ್ಟ್ ಇರ್ತಾರೆ, ನ್ಯೂಮರಾಲಜಿಸ್ಟ್ ಇರ್ತಾರೆ. ಆ ಕ್ಷೇತ್ರಗಳಲ್ಲಿ ನಾವು ಪರಿಣಿತಿ ಹೊಂದಬೇಕಂತ ಇರ್ತಾರೆ, ಅಥವಾ ಒಂದು ದೇವಿ ಸಾಧನೆಗೆ ಮುಂದಾಗಿರ್ತೀರಾ, ದೇವಿಯಿಂದ ಒಂದು ಸಾಧನೆ ಮಾಡ್ಬೇಕು, ದೇವಿ ಅನುಗ್ರಹ ಪಡ್ಕೋಬೇಕು ಅಂತ ಇರುತ್ತೆ. ಥರ್ಡ್ ಆಕ್ಟಿವೇಶನ್ ಇರುತ್ತೆ. ಯಾರ್ಯಾರಿಗೆ ಯಾವ್ಯಾವ್ದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದೀರೋ ಅದ್ರ ಬಗ್ಗೆ ನಿಮ್ಮ ಗಮನವನ್ನ ನೀಡ್ತಾ ಹೋಗಿ. 2 ನಿಮಿಷ. ನಿಮ್ಮ ಸಾಧನೆಗೆ ಗುರುಗಳ ಒಂದು ಆಶೀರ್ವಾದ ಸಿಗ್ತಾ ಇದೆ, ಬೆಂಬಲ ಸಿಗ್ತಾ ಇದೆ. ನೀವು ಆಯ್ಕೆ ಮಾಡ್ಕೊಂಡಿರುವಂತಹ ಕ್ಷೇತ್ರದಲ್ಲಿ ನೀವು ಯಶಸ್ವಿಯಾಗಿದ್ದೀರಾ ಅಂತ ಇಮ್ಯಾಜಿನ್ ಮಾಡ್ತಾ ಹೋಗಿ. ರಿಲ್ಯಾಕ್ಸ್.
Silence. ನಿಮ್ಮ ಗುರುವಿನ ಸಂಪೂರ್ಣವಾದ ಆಶೀರ್ವಾದವನ್ನು ಪಡ್ಕೊಂಡಿದ್ದೀರಾ. ಇಲ್ಲಿಗೆ ಧ್ಯಾನವನ್ನು ಮುಗಿಸ್ತಾ ಇದೀವಿ. 4 ರಿಂದ 1 ಕೌಂಟ್ ಬರುವಾಗ ನೀವು ನಿಮ್ಮ ಮನೆಗಳಲ್ಲಿ ಇರ್ತೀರ. 10, 9, 8, 7, 6, 5, 4, 3, 2, S1 ರಿಲ್ಯಾಕ್ಸ್. ಇವೆರಡು ಹಸ್ತಗಳನ್ನ ರಬ್ ಮಾಡ್ತಾ ಯಾವಾಗ ಕೈಗಳಲ್ಲಿ ಹೆಚ್ಚು ಬಿಸಿ ಆಗುತ್ತೋ ನಿಮ್ಮ ಮುಖ ಮತ್ತೆ ಕಣ್ಣುಗಳ ಮೇಲೆ 2 ಕೈ ಇಟ್ಟು ನಿಧಾನವಾಗಿ ಕಣ್ಣುಗಳನ್ನ ಬಿಡ್ತಾ ಹೋಗಿ. So thank you all. Thank you. Thank you, madam. Thank you. Thank you, madam. Thank you, madam. Thank you, ma. Thank you, ma'am. ಧನ್ಯವಾದ ಮೇಡಮ್. Thank you all.